ಸೊ ಯು ಎಸ್ ಮಾರ್ಕೆಟ್ ಕಾರಣದಿಂದ ಮಾರ್ಕೆಟ್ ತುಂಬಾ ನೆಗೆಟಿವ್ ಆಗ್ತಾ ಉಂಟು. ರೇಟ್ ಕಟ್ ಏನೋ ಆಗ್ತಾರಂತೆ, ಸೊ ಅದಕ್ಕೆ ಮಾರ್ಕೆಟ್ ತುಂಬಾ ನೆಗೆಟಿವ್ ಆಗ್ತಾ ಉಂಟು. ಸೊ ಆ ವಿಷಯ ಅಲ್ಲೇ ಇರಲಿ. ಬಟ್ ನನ್ನ ಪ್ರಕಾರ ಮಾರ್ಕೆಟಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ. ಮಾರ್ನಿಂಗಲ್ಲಿ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಯಿತು, ಅದ್ರ ಬಿಟ್ಟರೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಸರ್ಪ್ರೈಸಿಂಗ್ ಏನಂದರೆ ಇಲ್ಲಿ ನೋಡಿ, ಬ್ಯಾಂಕ್ ನಿಫ್ಟಿ ಏನಾಯಿತು, ಮಾರ್ಕೆಟು ನಿನ್ನೆ ಕ್ಲೋಸಿಂಗ್ ಕೊಟ್ಟಿತ್ತು 51,700 ರೇಂಜಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತು. ಫೈನ್. ಸೊ ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನ್ ಓಪನ್ ಆಯಿತು, ಅಂದರೆ 51,400 ಹತ್ರ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು. ಅದರ ನಂತರ ಇದು ರಿಕವರ್ ಕೊಡ್ಲಿಕ್ಕೆ ಚಾನ್ಸೇ ಮಾಡಿಲ್ಲ. ದಟ್ ಮೀನ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು, ಒಮ್ಮೆ ಮಾರ್ನಿಂಗಲ್ಲಿ ಸ್ವಲ್ಪ ರಿಕವರ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತು, ಬಟ್ ಅದರ ನಂತರ ಇದು ಪ್ಲ್ಯಾನೇ ಮಾಡಿಲ್ಲ. ದಟ್ ಮೀನ್ಸ್ ಅಲ್ಲೇ ಹೋಲ್ಡ್ ಮಾಡ್ತು. ದಟ್ ಮೀನ್ಸ್ ಇದರಲ್ಲಿ ಅಪ್ಸೈಡ್ ಹೋಗೋ ಪೊಟೆನ್ಷಿಯಲ್ ಸ್ವಲ್ಪ ಕಡಿಮೆ ಉಂಟು. ಬಿಕಾಸ್ ಇಲ್ಲಿ ನೀವು ನೋಡ್ಬೋದು, ಸೊ ನಿಫ್ಟಿ, ಸೊ ಬ್ಯಾಂಕ್ ನಿಫ್ಟಿಗಿಂತ, ಸೊ ಈಗ ಸ್ವಲ್ಪ ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿ ವೀಕ್ ಉಂಟು. ಯಾಕಂದರೆ ಈಗ ನೀವು ನಿಫ್ಟಿ ಚಾರ್ಟ್ ನೋಡಿ, ಅದು ಒಂದು ಒಳ್ಳೆ ರಿಕವರಿ ಕೊಟ್ಟಿದೆ. ಇಲ್ಲಿ ನೋಡ್ಬೋದು, ನಿಫ್ಟಿ ಕೂಡ ಇವತ್ತು ಗ್ಯಾಪ್ ಡೌನ್ ಓಪನ್ ಆಯಿತು, ಅದರ ನಂತರ ಇದು ರಿಕವರಿ ಕೊಟ್ಟಿದೆ. ದಟ್ ಮೀನ್ಸ್ ಇಲ್ಲಿ ಬಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಪ್ರೀವಿಯಸ್ಸಲ್ಲಿ ಏನು ಬೈಯಿಂಗ್ ಹೋಗಿದ್ದಾರೆ, ಹಾಗೆ ಸ್ವಲ್ಪ ಇಲ್ಲಿ ಬಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಬಟ್ ಅದೇ ಬ್ಯಾಂಕ್ ನಿಫ್ಟಿ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ವೀಕ್ ಉಂಟು. ಯಾಕಂದರೆ ಇಲ್ಲಿ ನೋಡಿ, ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ರಿಕವರಿ ಕೊಡ್ಲಿಕ್ಕೆ ಟ್ರೈ ಮಾಡ್ತು. ಕಂಪೇರ್ ಟು ನಿಫ್ಟಿ ಅಷ್ಟೊಂದು ರಿಕವರಿ ಕೊಟ್ಟಿಲ್ಲ. ಇದು ಸಮಾಂಡ್ ಇದ್ರ ಲೋ ನೋಡ್ಲಿಕ್ಕೆ ಹೋದರೆ 290, ಇದ್ರ ಹೈ ನೋಡ್ಲಿಕ್ಕೆ ಹೋದರೆ ಸಮಾಂಡ್ ಈ ಹೈನ ಇಫ್ ಇನ್ ಕೇಸ್ ಇಗ್ನೋರ್ ಮಾಡಿದರೆ ಸಮಥಿಂಗ್ ಇದು 400. ದಟ್ ಮೀನ್ಸ್ ಇಲ್ಲಿಂದ ಇದು 110 ಪಾಯಿಂಟ್, ಅಂದರೆ 110 ಪಾಯಿಂಟ್ ಮಾತ್ರ ಇದು ಅಪ್ಸೈಡ್ ಹೋಗಲಿಕ್ಕೆ ಟ್ರೈ ಮಾಡ್ತು. ಅಂದರೆ ಸೆಲ್ಲಿಂಗ್ ಪ್ಲೇಜರ್ ತುಂಬ ಉಂಟು ನನ್ನ ಪ್ರಕಾರ. ಫೈನ್. ಇಫ್ ಇನ್ ಕೇಸ್ ಬಯರ್ಸ್ ಸ್ಟ್ರಾಂಗ್ ಇದ್ದಿದ್ರೆ ಹೀಗೆ ಇಲ್ಲಿಂದ ರಿಕವರಿ ಆಗ್ತಿತ್ತು. ಇಫ್ ಇನ್ ಕೇಸ್ ನಿನ್ನೆ ಬಯರ್ಸು ಇವತ್ತು ಕೂಡ ಇದ್ದಿದ್ರು, ನಿನ್ನೆ ಬಯರ್ಸಿಗೆ ಮಾರ್ಕೆಟ್ ಇಷ್ಟ ಉಂಟು ಅಪ್ಸೈಡ್ ಹೋಗ್ಲಿಕ್ಕಂದ್ರೆ ಮಾರ್ಕೆಟ್ ಇಲ್ಲಿಂದ ಹೋಗ್ತಿತ್ತು. ಫೈನ್. ಸೊ ಈಗ ನಾಳೆ ದಿನ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾರೆ, ಎಲ್ಲಿ ಇದು ಹೋಗಿ ಸಸ್ಟೈನ್ ಆಗ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಇವತ್ತು ಹೀಗೆ ಕ್ಲೋಸಿಂಗ್ ಕೊಟ್ಟಿದೆ, ರೈಟ್? ಸೊ ಈಗ ನಾಳೆ ಮಾರ್ಕೆಟ್ ಇಫ್ ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಇಲ್ಲಿಂದ ಕೆಳಗೆ ಕ್ಲೋಸಿಂಗ್ ಕೊಡ್ತಾರಾ, ಅಥವಾ ಈ ಡೇ ಹೈಗಿಂತ ಅಪ್ಸೈಡಲ್ಲಿ ಅಪ್ಸೈಡ್ ಕ್ಲೋಸಿಂಗ್ ಕೊಡ್ತಾರಾ, ಅಥವಾ ಈ ಡೇ ಅಂದರೆ ಈ ಹೈ ಲೋ ಬಿಟ್ವೀನಲ್ಲಿ ಕ್ಲೋಸಿಂಗ್ ಕೊಡ್ತಾರಾ, ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಡೇ ಲೋನ ಬ್ರೇಕ್ ಡೌನ್ ಆದರೆ ಇಲ್ಲಿಂದ ಒಂದು ಒಳ್ಳೆ ಡೌನ್ ಸೈಡ್ ಮೊಮೆಂಟಮ್ ಬರ್ಬೋದು. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, 1 2 3 4 ದಿನದ ಲೋ ಇಲ್ಲೇ ಉಂಟು. ದಟ್ ಮೀನ್ಸ್ 4 ದಿನದ ಯಾರೆಲ್ಲ ಬಯರ್ಸ್ ಇದ್ದಾರೆ, ಯಾರೆಲ್ಲ ಟ್ರೈಲಿಂಗ್ ಎಸಲ್ ಉಂಟು, ಯಾರೆಲ್ಲ ಫ್ಯೂಚರ್ಸ್ ಎಲ್ಲ ಮಾಡಿದ್ರು ಈ ಮೂವಲ್ಲಿ, ಅವ್ರದ್ದೆಲ್ಲ ಸ್ಟಾಪ್ ಲಾಸು ಈ ರೇಂಜಲ್ಲಿ ಉಂಟು. ಇಫ್ ಇನ್ ಕೇಸ್ ನಾಳೆ ಈ ಲೋನ ಬ್ರೇಕ್ ಡೌನ್ ಆದರೆ ಇಲ್ಲಿಂದ ಫ್ಲೋ ಅಲ್ಲಿ ಹೋಗೋ ಚಾನ್ಸಸ್ ಉಂಟು ಡೌನ್ ಸೈಡು. ಫಸ್ಟ್ ಟಾರ್ಗೆಟ್ ಒಂದು 51,000 ತನಕ ಇರ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಐ ವಿಲ್ ಇಗ್ನೋರ್, ನಾ ಏನು ಕೂಡ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಲ್ಲ. ಬಿಕಾಸ್ ಮಾರ್ಕೆಟು ಕೈಗೆ ಸಿಗಲ್ಲ. ನಾ ಇವತ್ತು ಕೂಡ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿದೆ, ಏನು ಕೂಡ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಇಫ್ ಇನ್ ಕೇಸ್ 1 ಲಾಟಲ್ಲಿ ಪ್ಲ್ಯಾನ್ ಮಾಡೋದಾದರೆ ಮಾಡಿ ಅಂತ. ಬಿಕಾಸ್ ಮಾರ್ಕೆಟ್ ಇಷ್ಟು ಗ್ಯಾಪ್ ಡೌನ್ ಓಪನ್ ಆದ್ರ ಮೇಲೆ ಮತ್ತೆ ಏನು ಸಿಗ್ತದೆ, ನಮ್ಗೆ ಏನು ಕೂಡ ಸಿಗಲ್ಲ, ಕೈ ಸುಟ್ಕೊಳ್ಳಿಕ್ಕೆ ಆಗ್ತಾರೆ. ಸೊ ಮಾರ್ನಿಂಗಲ್ಲಿ ನಾನು 1 ಟ್ರೇಡ್ ಮಾಡಿದ್ದೆ, ಅದರ ನಂತರ ಸ್ಟಾಪ್ ಲಾಸ್ ಹಿಟ್ ಆಯಿತು, ಅದರ ನಂತರ ಮಾರ್ಕೆಟ್ ನಾನು ಏನು ಕೂಡ ಇಗ್ನೋರ್ ಮಾಡಿದೆ. ಸೊ ಅದೇ ನಾಳೆ ಗ್ಯಾಪ್ ಡೌನ್ ಓಪನ್ ಆದ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ಆದರೆ ನಾವು 1 ಲಾಟಲ್ಲಿ ಪ್ಲ್ಯಾನ್ ಮಾಡ್ಬೋದು, ಪ್ರೈಸ್ ಮೂಮೆಂಟಮ್ ಮಾಡ್ಬೋದಾ ಇಲ್ವಾ ಅಂತ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲೇ ಗ್ಯಾಪ್ ಡೌನ್ ಓಪನ್ ಆಗಿ ಹೋಲ್ಡ್ ಆಯಿತು, ಅದ್ರ ನಂತರ ಇದಕ್ಕೆ ಫಾಲೋ ಥ್ರೂ ಸಿಕ್ತಂದರೆ ಆವಾಗ ಒಂದು ಸಣ್ಣ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ಬೋದು. ಅದೇ ಆವಾಗಲೇ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ನೀವು 10 ಲಾಟಲ್ಲಿ ಲಾಸ್ ತೊಗೊಳ್ಳಿಕ್ಕೆ ಏಬಲ್ ಇದ್ದೀರಾ, ಅಂದರೆ ಕ್ಯಾಪೇಬಲ್ ಇದ್ದೀರಾ, ಆವಾಗ ಇಲ್ಲಿ 1 ಲಾಟಲ್ಲಿ ಪ್ಲ್ಯಾನ್ ಮಾಡಿ. 10 ಲಾಟಲ್ಲಿ ಇಲ್ಲಿ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಆಲ್ರೆಡಿ ಇಲ್ಲಿ ನಮಗೆ ಕೈಯಿಂದ ಪಾಯಿಂಟ್ಸ್ ಹೋಗಿರುತ್ತೆ. ಅದೇ ನಾಳೆ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಯಿತು ಅಂದರೆ ಇದೇ ರೇಂಜಲ್ಲಿ ಓಪನ್ ಆಗಿ ಯಾವಾಗ ಮಾರ್ಕೆಟ್ ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ, ಆವಾಗ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋಗೋ ಚಾನ್ಸಸ್ ಆರ್ ವೆರಿ ಹೈ. ಯಾಕಂದರೆ ಇಲ್ಲಿ ತುಂಬ ಜನ ಸೆಲರ್ಸ್ ಇದು ಶಾರ್ಟ್ ಉಂಟು, ಇಲ್ಲಿ ಉಂಟು, ಇಲ್ಲಿ ಉಂಟು, ತುಂಬ ಇಲ್ಲಿ ಸೆಲರ್ಸ್ ಶಾರ್ಟ್ ಉಂಟು. ಆ್ಯಂಡ್ ಮಾರ್ಕೆಟ್ ಏನಾಯ್ತು ಅಂದರೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಹೋಗಿ ರೆಸಿಸ್ಟೆನ್ಸ್ ತಗೊಂಡು ಬರ್ತಾ ಉಂಟು. ಬಟ್ ಇಲ್ಲಿಂದ ಮಾರ್ಕೆಟು ರಿಯಾಕ್ಟ್ ಆಗಿಲ್ಲ ಅಪ್ಸೈಡಲ್ಲಿ, ಹ್ಯಾಂಗೆ ಡೌನ್ ಸೈಡಲ್ಲಿ ಕೂಡ ರಿಯಾಕ್ಟ್ ಆಗಿಲ್ಲ. ಅಂದರೆ ಇಲ್ಲಿ ಬಯರ್ಸ್ ಮತ್ತು ಸೆಲರ್ಸ್ ಇಬ್ಬರು ಕೂಡ ಫೈಟ್ ಮಾಡ್ತಿದ್ದಾರೆ. ನಾಳೆ ಅವ್ರಿಗೆ ಗೊತ್ತಾಗುತ್ತೆ ಮಾರ್ಕೆಟ್ ಎಲ್ಲಿ ಹೋಗ್ತಾರೆ. ಈ ಬಯರ್ಸಿಗೆ ಅರ್ಥ ಆಗುತ್ತೆ ಇದು ನನ್ನ ಫೇವರಲ್ಲಿ ಹೋಗ್ತಾ ಉಂಟಾ, ಅಥವಾ ಈ ಸೆಲರ್ಸಿಗೆ ಅರ್ಥ ಆಗುತ್ತೆ ಇದು ನನ್ನ ಫೇವರಲ್ಲಿ ಹೋಗ್ತಾ ಉಂಟಾ ಅಂತ. ಸೊ ನಾಳೆ ದಿನ ಸ್ವಲ್ಪ ಇಂಪಾರ್ಟೆಂಟ್ ಆಗಿದ್ದಾರೆ, ಓಪನಿಂಗ್ ಎಲ್ಲಿ ಕೊಡ್ತಾರೆ, ಕ್ಲೋಸಿಂಗ್ ಎಲ್ಲಿ ಕೊಡ್ತಾರೆ ಅಂತ. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಮಾರ್ಕೆಟ್ ಇಫ್ ಇನ್ ಕೇಸ್, ಸೊ ನಾನು ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡ್ತೀನಿ, ಅದರ ನಂತರ ನಿಫ್ಟಿ ಅನಾಲಿಸಿಸ್ ಮಾಡೋ. ಇಫ್ ಇನ್ ಕೇಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಆವಾಗ ಅರ್ಥ ಆಗುತ್ತೆ ಮಾರ್ಕೆಟು ಸಸ್ಟೈನ್ ಆಗ್ತಾರೆ ಅಥವಾ ಸಸ್ಟೈನ್ ಆಗೋದಿಲ್ಲ ಅಂದರೆ. ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು. ಇಫ್ ಇನ್ ಕೇಸ್ ಬಯರ್ ಸ್ಟ್ರಾಂಗ್ ಇದ್ದರೆ ಇಲ್ಲಿಂದ ರಿಕವರಿ ಆಗ್ತಿತ್ತು. ಬಟ್ ಇಲ್ಲಿ ಸೆಲರ್ಸು ಸಸ್ಟೈನ್ ಮಾಡಿದರು, ಅಂದರೆ ಇಲ್ಲಿ ತನ್ನ ತಾನೇ ಚೆನ್ನಾಗಿ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ದಟ್ ಮೀನ್ಸ್ ಇಲ್ಲಿ ಸೆಲರ್ಸು ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಸೊ ಅದೇ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಅದರ ನಂತರ ದೊಡ್ಡಮ್ಮ ಕೆಳಗೆ ಬೀಳುತ್ತಂದರೆ ದಟ್ ಮೀನ್ಸ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಇಲ್ಲ, ಅಂದರೆ ಸ್ವಲ್ಪ ವೀಕ್ ಇದ್ದಾರೆ ಬಯರ್ಸು.
ಇಫ್ ಇನ್ ಕೇಸ್ ಇಲ್ಲಿ ತನ್ನನ್ನು ತಾನೇ ಹೋಲ್ಡ್ ಮಾಡಿ ಆವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಯ್ತು ಅಂದರೆ ಇಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು ಕ್ವಾಂಟಿಟಿ ಲೆಸ್ ಮಾಡಿ. ಫೈನ್, ಇಲ್ಲಿ ನೋಡಿ ನಾನು ಪ್ರೈಸ್ನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಬರೀ ನಾನು ನನ್ನ ಪೊಸಿಷನ್ ಸೈಜ್ನ ಕಂಟ್ರೋಲ್ ಮಾಡಬಲ್ಲೆ. ಅಂದರೆ ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳಿ, ಇಫ್ ಇನ್ ಕೇಸ್ ಇದು ನಾಳೆ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆಯಿತು ಅಂದರೆ ನಾ ಇಲ್ಲಿ ಎಷ್ಟು ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀನಿ, 5 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಅದೇ ಇವತ್ತು ಏನಾಯಿತು, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಇಲ್ಲಿ ನನಗೆ ಫೇವರಲ್ಲಿ ಹೋಗ್ತಾ ಇದೆ ಅಂದರೆ ಪ್ರೈಸ್ ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ ಅಂದರೆ ನಾ ಇಲ್ಲಿ ಟ್ರೇಡ್ ಮಾಡಬೇಕು, ಬಿಕಾಸ್ ನಾನು ಪ್ರೈಸ್ನ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ನಾ ಏನು ಮ್ಯಾನೇಜ್ ಮಾಡಬೇಕು, ಕ್ವಾಂಟಿಟಿ. ಅಂದರೆ ನಾ ಇಲ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡೋದಲ್ಲ, ನಾ ಬರೀ ಇಲ್ಲಿ 1 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ, ಇಲ್ಲ ನಾ ಅವಾಯ್ಡ್ ಮಾಡ್ತೀನಿ. ಇಫ್ ಇನ್ ಕೇಸ್ ಅದು ಟಾರ್ಗೆಟ್ ಹೋಗಲಿ ಇಲ್ಲ ಸ್ಟಾಪ್ ಲಾಸ್ ಹೋಗಲಿ ಅವಾಯ್ಡ್ ಮಾಡ್ತೀನಿ, ಅದ್ರ ನಂತರ ರಿಗ್ರೆಟ್ ಮಾಡಬಾರ್ದು. ಫೈನ್, ಸೊ ಇದೊಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ನಾವು ನಿಫ್ಟಿ ಅನಾಲಿಸಿಸ್ ಮಾಡ್ಲಿಕ್ಕೆ ಹೋದರೆ ನಿಫ್ಟಿ ತುಂಬಾ ಸ್ಟ್ರಾಂಗ್ ತೋರ್ತಾ ಉಂಟು ಕಂಪೇರ್ ಟು ಬ್ಯಾಂಕ್ ನಿಫ್ಟಿ. ಯಾಕಂದರೆ ತುಂಬ ಮ್ಯೂಚುವಲ್ ಫಂಡು ಅದು ಇದು ಅಲ್ಲಿ ತುಂಬ ಜನ ಬೈ ಮಾಡ್ತಾರೆ, ಬೈ ಆನ್ ಡಿಪ್ಸ್ ಮಾಡ್ತಾರೆ. ಫ್ಯೂಚರು, ಇಂಡಿಯಾ ಗ್ರೋತ್ ಸ್ಟೋರಿ, ಅದಕ್ಕೆಲ್ಲ ನಿಫ್ಟಿ ತುಂಬ ಬೈ ಆಗ್ತಾರೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ, ಬಿಕಾಸ್ ನಿಫ್ಟಿ ಮೇಜರ್ ಇಂಡೆಕ್ಸ್ ಅಲ್ಲ. ಅದಕ್ಕೆ ನನ್ನ ಪ್ರಕಾರ ನಾ ತಪ್ಪು ಕೂಡ ಆಗಿರ್ಬೋದು. ಫೈನ್, ಸೊ ಈಗ ನಿಫ್ಟಿ ಏನಾಯ್ತು ಅಂದರೆ ಪ್ರೀವಿಯಸ್ ಏನು ಬ್ರೇಕ್ಔಟ್ ಆಯ್ತಲ್ಲ ಆ ರೆಸಿಸ್ಟೆನ್ಸ್ನ ಈಗ ಸಪೋರ್ಟ್ ಆಗಿ ಆ್ಯಕ್ಟ್ ಆಗಿದೆ. ಸೊ ಈಗ ಸಪೋರ್ಟ್ ಆಗಿ ಆ್ಯಕ್ಟ್ ಆಗಿದೆ, ಬಟ್ ಇದು ಸ್ಟ್ರಾಂಗಾ ಇಲ್ವಾ ಇದು ನಾಳೆ ಗೊತ್ತಾಗ್ತದೆ. ನಾಳೆ ಇದಕ್ಕೆ ಅಪ್ಸೈಡಲ್ಲಿ ಫಾಲೋ ಥ್ರೂ ಕೊಡಬೇಕು, ಅಂದರೆ ಸಸ್ಟೈನ್ ಮಾಡಬೇಕು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಗ್ರೀನ್ ಕ್ಯಾಂಡಲ್ ಆಯಿತು, ಬಯರ್ಸ್ ಕ್ಯಾಂಡಲ್, ಅದ ನಂತರ ಏನಾಯಿತು, ಸಸ್ಟೈನ್ ಆಯಿತು. ಅಂದರೆ ಇಲ್ಲಿ ಬಯರ್ಸು ಅದೇ ಪ್ರೈಸ್ನ ಹೋಲ್ಡ್ ಮಾಡ್ತಾ ಅಪ್ಶಿಫ್ಟ್ ಮಾಡ್ತಾ ಹೋಗಿದ್ರು. ಸೊ ಈಗ ನಾಳೆ ಅದು ಅಪ್ಶಿಫ್ಟ್ ಮಾಡ್ತಾರೆ. ಅದೇ ನೆಗೆಟಿವಲ್ಲಿ ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿ ನೆಗೆಟಿವ್ ಆಯಿತು, ನೆಗೆಟಿವ್ ಕ್ಯಾಂಡಲಲ್ಲಿ, ಅದ ನಂತರ ಸೆಲೆರ್ಸ್ ಏನು ಇದನ್ನ ಡೌನ್ ಸೈಡಲ್ಲಿ ಡೌನ್ ಶಿಫ್ಟ್ ಮಾಡ್ತಾ ಬರ್ತಿದ್ದಾರೆ. ಅಂದರೆ ಪ್ರೈಸ್ನ ಡೌನ್ ಸೈಡ್ ಹೋಲ್ಡ್ ಮಾಡ್ತಾ ಬರ್ತಿದ್ದಾರೆ. ಎಸ್, ಇಲ್ಲಿ ಮಾಡ್ತಾ ಬರ್ತಿದ್ದಾರೆ, ಅಂದರೆ ಪ್ರೈಸ್ ಸ್ವಲ್ಪ ನೆಗೆಟಿವ್ ಉಂಟು. ಫೈನ್, ಸಣ್ಣ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ, ಇದೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾರು ಕೂಡ ನಿಮಗೆ ಯೂಟ್ಯೂಬಲ್ಲಿ ಹೇಳಲ್ಲ. ಫೈನ್, ಹಾಗಂತ ನಾನು ನನ್ನ ಬಗ್ಗೆ ಕೊಚ್ಕೊಳ್ತಾ ಕೂಡ ಇಲ್ಲ. ಫೈನ್, ಈಗ ನಾವು ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆದರೆ ಸ್ವಲ್ಪ ನಿಫ್ಟಿ ಟ್ರೇಡ್ ಮಾಡೋ ಬದಲು ಬ್ಯಾಂಕ್ ನಿಫ್ಟಿನ ಟ್ರೇಡ್ ಮಾಡಿದ್ರೆ ಅಲ್ಲಿಂದ ಮೊಮೆಂಟಮ್ ಬರ್ಬೋದು. ಬಿಕಾಸ್ ಯಾಕಂದರೆ ನಿಫ್ಟಿ ಅಲ್ಲೇ ಬ್ಯಾಂಕ್ ನಿಫ್ಟಿ ಅಲ್ಲೇ ಪ್ಲೇಜರಲ್ಲಿ ಹೋಲ್ಡ್ ಆಗ್ತಾ ಉಂಟು. ಬ್ಯಾಂಕ್ ನಿಫ್ಟಿ ಅಲ್ಲೇ ತುಂಬಾ ಹೋಲ್ಡ್ ಮಾಡಿದೆ, ಅದು ಡೇ ಹೈನಕ್ಕಿಂತ ಅಪ್ಸೈಡಲ್ಲಿ ಕ್ರಾಸ್ ಆಗಿಲ್ಲ. ಬಟ್ ನಿಫ್ಟಿ ಏನಾಯಿತು, ಡೇ ಹೈಕ್ಕಿಂತ ಅಪ್ಸೈಡಲ್ಲಿ ಕ್ರಾಸ್ ಆಯಿತು. ಅಂದರೆ ಸೆಲ್ಲರ್ಸ್ ಇನ್ನೂ ಹೋಲ್ಡ್ ಮಾಡಿ, ಸೆಲ್ಲರ್ಸ್ ಇದೆಲ್ಲ ಸ್ಟಾಪ್ ಲಾಸ್ ಇಲ್ಲುಂಟು. ಅಂದರೆ ಮಾರ್ಕೆಟ್ ಸೆಲ್ಲರ್ಸ್ ಸ್ಟಾಪ್ ಲಾಸ್ ಇಲ್ಲಿಲ್ಲ. ಅಂದರೆ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನಿಗೆ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಸಣ್ಣ ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿ ಏನು ರಿಸ್ಕ್ ತೊಗೊಳ್ತೀವಲ್ಲ ಅದೇ ರಿಸ್ಕ್ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಕೊಟ್ಟರೆ ಅಲ್ಲಿ ಸ್ವಲ್ಪ ರಿಸ್ಕು ರಿವಾರ್ಡ್ ಜಾಸ್ತಿ ಸಿಗೋಬಹುದು. ಫೈನ್, ಸೊ ಇಫ್ ಇನ್ ಕೇಸ್ ಇಲ್ಲಿಂದ ಫ್ಲ್ಯಾಟ್ ಓಪನ್ ಆದ್ರೆ ಇಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ಬೋದು. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಈ ರೇಂಜಲ್ಲಿ ಓಪನ್ ಆಯಿತು, ಅಂದರೆ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಫಸ್ಟ್ ಒಂದು ಏನಿದು ಕ್ಲೋಸಿಂಗ್ ಆಗಿದೆ ಅಲ್ಲ, ಇದು ಫಸ್ಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತದೆ. ಆ್ಯಕ್ಟ್ ಆದ್ರ ಮೇಲೆ ಈ ಪ್ರೈಸ್ ಅಗೇನ್ ಹೋಗ್ತಾ ಉಂಟಾ, ಇಲ್ಲಿ ಈ ಪ್ರೈಸ್ ಇಲ್ಲಿ ಅಗೇನ್ ಸಸ್ಟೈನ್ ಮಾಡಿ ಟ್ರೈ ಮಾಡ್ತಾ ಉಂಟಾ. ಈ ಪ್ರೈಸ್ ಏನು ಇಲ್ಲಿ ಓಪನ್ ಆಗಿದೆ 25,275, ಆ ಪ್ರೈಸ್ ಅಗೇನ್ ಹೋಗಿ ಇಲ್ಲಿಂದ ಲೋವರ್ ಹೈ ಫಾರ್ಮೇಷನ್ ಮಾಡಿ ಬ್ರೇಕ್ಔಟ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಉಂಟಾ. ಆವಾಗ ನಾವು ಅರ್ಥ ಮಾಡ್ಬೋದು ಎಸ್ ಇಲ್ಲಿ ಪ್ರೈಸ್ ಸಸ್ಟೈನ್ ಮಾಡ್ತಾ ಉಂಟಂತ. ಬಟ್ ಇಲ್ಲಿ ನಾವು ಪೊಸಿಷನ್ ಸೈಜಿಂಗ್ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ಲೆಸ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಯಾಕೆ, ಮಾರ್ಕೆಟ್ ಇಲ್ಲಿ ಆಲ್ರೆಡಿ ಗ್ಯಾಪ್ ಅಪ್ ಓಪನ್ ಆಗಿ ಹೋಗ್ತಾ ಉಂಟು. ಸೊ ಅದು ನಮ್ಮ ಕಂಟ್ರೋಲ್ ಏನುಂಟು, ಪೊಸಿಷನ್ ಸೈಜಿಂಗ್ ಇಲ್ಲಿ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಫೈನ್, ಅದೇ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ಸೆಲರ್ಸ್ ಇಲ್ಲಿ ಹೈನ ಶಾರ್ಟ್ ಮಾಡ್ತಾರೆ, ಹೈ ಲೋ ಶಾರ್ಟ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಬಿಕಾಸ್ ನಾಳೆ ಇವ್ರದ್ದು ಎಕ್ಸ್ಪೈರಿ ಕೂಡ ಉಂಟು. ಇವರು ಸಮಥಿಂಗ್ ಸೈಡ್ ವೇಸಲ್ಲಿ ಕ್ಲೋಸ್ ಕೊಡ್ಬೋದು, ಅಂದರೆ ಒಂಥರ ಇನ್ಸೈಡ್ ಟೈಪ್ ಕ್ಯಾಂಡಲ್ ಅಂತ ಹೇಳ್ತಾರಲ್ಲ ಆ ಥರ ಕ್ಲೋಸಿಂಗ್ ಕೊಡ್ಬೋದು. ಸೆಲರ್ಸ್ ಒಂದು ಒಳ್ಳೆ ಡಿಕೆ ಸಕ್ ಮಾಡಿ, ಪ್ರೀಮಿಯಮ್ನ ಸಕ್ ಮಾಡಿ ಹೋಗಿಬಿಡ್ತಾರೆ. ಫೈನ್, ಸೊ ಅದಕ್ಕೆ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದ್ರೆ ನಾನಂತೂ ಇಂಟ್ರೆಸ್ಟ್ ಇಲ್ಲ. ಬ್ಯಾಂಕ್ ನಿಫ್ಟಿಯಲ್ಲಿ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿ ಅಲ್ಲಿಂದ ಏನಾದರೂ ಹೀಗೆ ಏನಾದರೂ ಒಂಥರ ಡಬ್ಲ್ಯೂ ಅಥವಾ ಯು ಪ್ಯಾಟರ್ನ್ ಏನಾದರೂ ಲೈಕ್ ಈ ಥರ ಇನ್ವರ್ಟೆಡ್ ಯು ಪ್ಯಾಟರ್ನ್ ಏನಾದರೂ ಮಾಡಿದರೆ ಆವಾಗ ನಾವು ಪ್ಲ್ಯಾನ್ ಮಾಡ್ಬೋದು. ಬಟ್ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದರೆ ಐ ಥಿಂಕ್ ಬೆಟರ್ ಅಂತ. ಫೈನ್, ಸೊ ಇದು ನಾಳೆ ನಂದು ನಿಫ್ಟಿ ಅನಾಲಿಸಿಸ್ ಆಗಿರುತ್ತೆ. ಇಲ್ಲಿ ನೋಡಿ ನಿಫ್ಟಿ ಇನ್ನೂ ಕೂಡ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ನಿಫ್ಟಿ ನಾಳೆ ಇಲ್ಲಿ ಓಪನ್ ಆಯಿತು, ಇಲ್ಲಿ ನಮಗೆ ಟ್ರೇಡ್ ಮಾಡ್ಲಿಕ್ಕೆ ಆಪರ್ಚುನಿಟಿ ಇಲ್ಲ. ಬಟ್ ನಾವಿಲ್ಲಿ ಏನು ಆ್ಯಡ್ ಮಾಡ್ಬೋದು, ಇ ಟಿ ಎಫ್ನ ಆ್ಯಡ್ ಮಾಡ್ತಾ ಹೋಗಿ. ಎಷ್ಟು ಗ್ಯಾಪ್ ಡೌನ್ ಬರ್ತಾ ಉಂಟು ಇ ಟಿ ಎಫ್ನ ಆ್ಯಡ್ ಮಾಡ್ತಾ ಹೋಗಿ. ಬಿಕಾಸ್ ಇವತ್ತಿಲ್ಲ ನಾಳೆ ಮಾರ್ಕೆಟ್ ಅಪ್ಸೈಡ್ ಹೋಗ್ತಾರೆ. ನಾಳೆ ಮಾರ್ಕೆಟ್ ಇಲ್ಲಿಂದ 2,000 ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಲಿ 1 ಮಿನಿಟಲ್ಲಿ ಇಲ್ಲಿಂದ ರಿಕವರ್ ಆಗ್ತದೆ. ನಾನು ಹೇಳ್ತಿಲ್ಲ, ಹೈಪೋಥೆಟಿಕ್ಲಿ ಹೇಳ್ತಾ ಇದ್ದೀನಿ. 1 ಮಿನಿಟಲ್ಲಿ ಇಲ್ಲಿಂದ ರಿಕವರ್ ಆಗ್ತಾರೆ. ಇಫ್ ಇನ್ ಕೇಸ್ ಹೋದರೆ ಇಲ್ಲಿಂದ ಏನು ಮಾರ್ಕೆಟ್ ಓಪನ್ ಆಗ್ತಲ್ಲ ಆವಾಗಲೇ ಇಲ್ಲಿ ಇ ಟಿ ಎಫ್ ಆ್ಯಡ್ ಮಾಡಿ, ಒಂದು 10,000 20,000 ಇ ಟಿ ಎಫ್ ಆ್ಯಡ್ ಮಾಡಿ, ಇಲ್ಲಿಂದ ಮಾರ್ಕೆಟ್ ಹೋಗ್ತಾರೆ. ಬಿಕಾಸ್ ಮಾರ್ಕೆಟಲ್ಲಿ ಅಷ್ಟೊಂದು ಪೊಟೆನ್ಷಿಯಲ್ ಉಂಟು. ಅರ್ಥ ಮಾಡ್ಕೊಳ್ಳಿ, ಸಮಥಿಂಗ್ ಒಂದು 20,000 30,000 ಕೋಟಿ ರೂಪಾಯಿ ಬ್ಯಾಂಕ್ ನಿಫ್ಟಿಗೆ ಆ್ಯಡ್ ಆಗ್ತಾ ಉಂಟು. ಅಂದರೆ ಮಾರ್ಕೆಟಿಗೆ ಬರ್ತಾ ಉಂಟು ಅಂದರೆ ಮಾರ್ಕೆಟ್ ಮೇಲೆ ಹೋಗದೆ ಮತ್ತೆ ಎಲ್ಲ ಹೋಗ್ತಾರೆ. ಫೈನ್, ಇದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋದರೆ ಒಂದು ಡಿಬೇಟ್ ಆಗ್ತಾರೆ. ಫೈನ್, ಐ ಹೋಪ್ ನಾ ಹೇಳೋ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಷ್ಟೇ. ಹ್ಯಾವ್ ಅ ಗುಡ್ ಡೇ.